ನಾನು ಇಲ್ಲಿ ಯಾರ್ದೋ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೂ ನಾನು ಆಪಾದನೆ ಮಾಡ್ತಾ ಇಲ್ಲ. ನಾನು ಯಾವ ದುಷ್ಟಶಕ್ತಿಗಳು ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ಯುವಕರಿಗೆ ಈ ರೀತಿ ಪ್ರಚೋದನೆ ಕೊಟ್ಟು ಈ ರೀತಿ ಮಾತಾಡಿಸ್ತಾ ಇದ್ದಾವಲ್ಲ, ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡದೆ ಹೋದ್ರೆ ಇದು ಎಂಡೆಲ್ಲಿಂದ ನೋಡಿ. ಇದು ಯಾಕೆ ಮಾತಾಡ್ತೀರಿ ನೀವು ಮತ್ತೋಗಿ ಮಾತಾಡಿ ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಪರಾಧಿ ಅಲ್ಲ, ಇದನ್ನು ಮಾತನಾಡಿ ಕೂಡ ಅದೇ ಮಾನಸಿಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಸರಿಯಪ್ಪ, ನೀವು ಹೀರೋಗಳು. ಈಗ ಸರ್ಟಿಫಿಕೇಟ್ ಕೊಡೋಣ, ಆಯ್ತು, ಸರ್ಟಿಫಿಕೇಟ್ ಕೊಡ್ತೀವಿ. ರವಿ ಕೂತ್ಕೊಳ್ಳಿ, ದಯವಿಟ್ಟಿರಿ. ರವಿ ಅವರೇ, ನಂದಸ್ವಾಮಿ ಸರ್, ಈಗ ನಂದಸ್ವಾಮಿ ಅವರೇ, ಆಯ್ತು, ಇದೆಲ್ಲ ಯಾರಿಗೆ ಕತೆ ಹೇಳ್ತಿರ್ಲಿ ಕೂತ್ಕೊಂಡು, ಎಲ್ಲ ವಿಷಯ ಗೊತ್ತಿದೆ ದೇಶ ಜನರಿಗೆ. ನಂದಸ್ವಾಮಿ ಅವರೇ, ಆಯ್ತು, ಎಲ್ಲ ವಿಷಯ. ಚೆನ್ನೈ ಅವರೇ ಕೂತ್ಕೊಳ್ಳಿ. ಈಗ ನೀವು ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಮಾತಾಡಿ. ಆನಂದ್ ಅವರೇ, ಸರ್, ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗಿ ಮಾತಾಡಿ. ಆಯ್ತು ಆಯ್ತು, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡದೆ ನಾನು ಏನ್ ಮಾಡ್ಲಿ? ಚೆನ್ನೈ ಕೂತ್ಕೊಳ್ಳಿ. ಇವತ್ತು ನಾವು ಹೇಳೋದು, ಅಧ್ಯಕ್ಷರೇ, ತಾವು ಮಂಗಳೂರಿಂದ ಬಂದಿದ್ದೀರಿ, ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದೆ. ಮಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ, ಪ್ರೆಷರ್ ಕುಕ್ಕರ್ ನಲ್ಲಿ ತರಕಾರಿ ಬೇಯ್ತದೆ, ಅನ್ನ ಬೇಯ್ತದೆ, ನಾವು ತಿಳ್ಕೊಂಡಿದ್ವಿ. ನಮ್ಮೊಬ್ಬ ಯುವಕ ಪ್ರೆಷರ್ ಕುಕ್ಕರ್ ನಲ್ಲಿ ಬಾಂಬ್ ತಯಾರು ಮಾಡಬಹುದು ಅಂತ ತೋರಿಸ್ಕೊಟ್ಟವ. ಆದ್ರೆ ಈಗ ಅವತ್ತು ನಮ್ಮ ಕ್ಯಾಬಿನೆಟ್ ಸಚಿವರೇ ಒಬ್ರು ಬ್ರದರ್ ಅವರು ಆಪಾದನೆ ಸುಮ್ಮನೆ ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂತ ಒಂದು ಮಾತು ಹೇಳಿದ್ರು. ನಾವು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಅವತ್ತು ಲಘುವಾಗಿ ಭಾವಿಸಿದ್ರೆ ಇವತ್ತೇನಾಗಿದೆ, ಅವನು NIA ತನಿಖೆ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರ ಜೊತೆನೆಲ್ಲ ಆತನ ಲಿಂಕ್ ಇದೆ. ಯಾರನ್ನು ಕೂಡ ಅದೇ, ಆದ್ರಿಂದ ಯಾರನ್ನು ಕೂಡ ಲಘುವಾಗಿ ತೆಗೆದುಕೊಳ್ಳತಕ್ಕದ್ದಲ್ಲ. ನಾವು ಮಾಡ್ತೀವಿ ನೋಡ್ರಿ, ನಾವು ಮಾಡಿದಷ್ಟು ಯಾರು ನೀವು ಮಾಡಲಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರ ಕೇಂದ್ರ ರಾಜ್ಯ ಎಲ್ಲ ಮಾಡಿದೀವಿ. ನಾವು ಈಗ ಖಂಡಿಸ್ತಾ ಇದೀವಿ, ನಾವು ಆತರ ಘಟನೆ ಖಂಡಿಸ್ತಾ ಇದೀವಿ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.